ಎಸ್, ಕರಾವಳಿಯಲ್ಲಿ ಅಂದರೆ ಸಮುದ್ರವನ್ನು ಕಾಯುವಂತಹ ಕೋಸ್ಟ್ ಗಾರ್ಡ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಅನ್ನುವಂಥದ್ದು ಸಹಜವಾಗಿ ಬಹಳ ಜನರಿಗೆ ಕುತೂಹಲ ಇರುತ್ತೆ. ಅವರು ಆ ಮೀನುಗಾರರ ರಕ್ಷಣೆಯಲ್ಲಿ ತೊಡಗುವಂಥದ್ದು ಮತ್ತು ಕರಾವಳಿ ಇಂಟರ್ನ್ಯಾಷನಲ್ ಬಾರ್ಡರ್ಗಳನ್ನು ಕಾಯುವಂಥದ್ದು ಮತ್ತು ಶತ್ರುಗಳು ಯಾರಾದರೂ ಎಂಟ್ರಿ ಆಗ್ತಾರ ಅನ್ನುವಂಥದ್ದು ನೋಡುವಂಥದ್ದು ಬಹಳ ವಿಭಿನ್ನವಾಗಿರುತ್ತೆ. ಹಾಗಾಗಿ ನಾನಿವತ್ತು ಬಹಳ ಇಂಟ್ರೆಸ್ಟಿಂಗ್ಲಿ ಕರಾವಳಿಯ ಸಮುದ್ರದ ಆಳ ಸಮುದ್ರಕ್ಕೆ ಬಂದಿರುವಂಥದ್ದು ICGS ವಿಕ್ರಮ ಅನ್ನುವಂತಹ ಕೋಸ್ಟ್ ಗಾರ್ಡ್ಗೆ ಸೇರಿದಂಥ ಶಿಪ್ನಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಆ ಕರಾವಳಿಯ ಅರಬ್ಬಿ ಸಮುದ್ರ, ಆಳವಾದ ಸಮುದ್ರ, ಈ ಸಮುದ್ರದ ವ್ಯಾಪ್ತಿಯಲ್ಲಿ ICGS ವಿಕ್ರಮ ಶಿಪ್ ಏನಿದೆ ಅದು ಶಿಪ್ ಈಗಾಗಲೇ ಹೋಗ್ತಾ ಇರುವಂಥದ್ದು. ಇಲ್ಲಿ ಯಾವ ರೀತಿಯಾಗಿ ಅದರ ಸುತ್ತಮುತ್ತ ಇರುವಂತಹ ಶಿಪ್ಗಳನ್ನು ಕೂಡ ನೋಡ್ಬೋದು. ಅಂದರೆ ಬೇರೆ ಸಣ್ಣ ಸಣ್ಣ ಬೋಟ್ಗಳ ಮೂಲಕ ಯಾವ ರೀತಿ ಕಾರ್ಯಾಚರಣೆಗಳಾಗ್ತಾ ಇದೆ. ಸ್ವತಃ ರಾಜ್ಯಪಾಲರು ಕೂಡ ಕೂತು ಈ ಒಂದು ಕಾರ್ಯಾಚರಣೆಯನ್ನ, ಅಣಕು ಕಾರ್ಯಾಚರಣೆಯನ್ನ ನೋಡ್ತಾ ಇದ್ದಾರೆ. ಇನ್ನು ನಾನು ಇರುವಂತಹ ವಿಕ್ರಮ ಶಿಪ್ನಲ್ಲೇ ಒಂದು ಇದನ್ನ ನಿಮಗೆ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಅಂದರೆ ಯಾರಾದರೂ ಅಲ್ಲಿಂದ ಈ ರೀತಿಯಾಗಿ ಬರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಅದನ್ನು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾದಂತಹ ಒಂದಷ್ಟು ಉಪಕರಣಗಳು ಕೂಡ ಈ ಒಂದು ಶಿಪ್ನಲ್ಲಿ ಇರುವಂಥದ್ದು. ಅದರ ಜೊತೆಗೆ ನಾನು ಸ್ವಲ್ಪ ಮುಂದಕ್ಕೆ ಬರ್ತೀನಿ, ನಿಮಗೆ ತೋರಿಸ್ತೀನಿ. ಅಂದರೆ ಈ ರಕ್ಷಣೆಯ ಸಂದರ್ಭದಲ್ಲಿ, ರಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಆಳ ಸಮುದ್ರಗಳಲ್ಲಿ ಯಾವುದಾದ್ರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಯಾವ ರೀತಿಯಾಗಿ ಈ ರೀತಿಯಾಗಿ ಬೋಟ್ಗಳನ್ನು, ಟಗ್ ಬೋಟ್ಗಳನ್ನು ಬಳಸ್ತಾರೆ, ರಬ್ಬರ್ ಬೋಟ್ಗಳನ್ನು ಬಳಸ್ತಾರೆ. ಅದಕ್ಕೋಸ್ಕರನೇ ಒಂದಷ್ಟು ಸಿಬ್ಬಂದಿ, ಅವರ ಕಾರ್ಯಾಚರಣೆಯಲ್ಲಿ ತೊಡಗುವಂಥ ಸಿಬ್ಬಂದಿಗಳನ್ನು ಕೂಡ ನೀವು ನೋಡ್ಬೋದು. ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ಆಳ ಸಮುದ್ರದಲ್ಲಿ ಮೀನುಗಾರರಿಗೆ ಸಮಸ್ಯೆ ಆಗಿರುತ್ತೆ ಅಥವಾ ಯಾರಿಗಾರಿಗಾದರೂ ಸಮಸ್ಯೆ ಆಗಿರುತ್ತೆ. ಅಂಥವರನ್ನ ರಕ್ಷಣೆ ಮಾಡುವಂಥ ಕಾರ್ಯದಲ್ಲಿ ನಮ್ಮ ಭಾರತದ ತಟರಕ್ಷಣಾ ಪಡೆ, ಕೋಸ್ಟ್ ಗಾರ್ಡ್, ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದೆ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಮಂಗಳೂರಿನಲ್ಲಿ ಅವರಿಗೆ ಸೇರಿದಂಥ ಒಂದು ಕಚೇರಿ ಇದೆ. ಈ ಒಂದು ಅರಬ್ಬಿ ಸಮುದ್ರದ ವ್ಯಾಪ್ತಿ ಏನಿದೆ ಬಹಳ ದೊಡ್ಡದು. ಹಾಗಾಗಿ ಆ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ ಈ ಒಂದು ICGS ವಿಕ್ರಮ ಹಡಗಿನ ಮೂಲಕ, ಆ ಶಿಪ್ ಏನಿದೆ ಆ ಶಿಪ್ನ ಮೂಲಕ ನಿತ್ಯ ಕೂಡ ಈ ರೀತಿಯಾದಂಥ ಕಾರ್ಯಾಚರಣೆಗಳಲ್ಲಿ ಅವರು ತೊಡಗಿಕೊಂಡಿರ್ತಾರೆ. ಅನೇಕ ಸಂದರ್ಭಗಳಲ್ಲಿ ಈ ರೀತಿಯ ಸಮಸ್ಯೆಗಳಾದಾಗ ಇಂತಹ ಬೋಟ್ಗಳ ಮೂಲಕ ನೋಡ್ಬೋದು ನೀವು, ಒಂದು 4-5 ಜನ ಅದರಲ್ಲಿ ಸಿಬ್ಬಂದಿಗಳಿರ್ತಾರೆ. ಈ ಒಂದು ICGS ವಿಕ್ರಮ ಶಿಪ್ನಿಂದ ಯಾವುದಾದ್ರೂ ಸಮಸ್ಯೆಗಳಾದಾಗ ಈ ಒಂದು ಶಿಪ್ಪನ್ನು ಸಮುದ್ರಕ್ಕೆ ಇಳಿಸುವಂಥ ಕಾರ್ಯಾಚರಣೆಗಳು, ಕೆಲಸಗಳು ಕೂಡ ಆಗುವಂಥದ್ದು. ಆ ಬಳಿಕ ಬೇರೆ ಬೇರೆ ಹೆಲಿಕಾಪ್ಟರ್ ಆಗಿರಬಹುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಕೆಲಸಗಳನ್ನು ಅಂದರೆ ರಕ್ಷಣಾ ಕಾರ್ಯಾಚರಣೆಗಳನ್ನು ಇಲ್ಲಿ ಮಾಡುವಂಥದ್ದನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಇದು ICGS ವಿಕ್ರಮ ಶಿಪ್ನಲ್ಲಿ ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಅಂದರೆ ಒಂದು ಭಾಗವನ್ನು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.